ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳಲ್ಲಿ ಹಲವಾರು ಔಷಧೀಯ ಗುಣಗಳಿರುತ್ತವೆ. ಅದರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಅಂತಹದ್ದೇ ಒಂದು ಔಷಧೀಯ ಗುಣ ಇರುವಂತಹ ವಸ್ತು ಗರಿಕೆ ಹುಲ್ಲು. ಸಾಮಾನ್ಯವಾಗಿ ಈ ಗರಿಕೆ ಹುಲ್ಲನ್ನು ದೇವರಿಗೆ ಇಡೋದಕ್ಕೆ ಬಳಸ್ತೀವಿ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇದೆ. ಹಾಗಾದರೆ ಏನೆಲ್ಲ ಔಷಧೀಯ ಗುಣ ಇದೆ, ಇದ್ರ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಬೆಳಕು ಚೆಲ್ಲೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಗರಿಕೆ ಹುಲ್ಲಿನ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಸಾಮಾನ್ಯವಾಗಿ ಈ ಗರಿಕೆಯನ್ನು ನಾವು ಎಲ್ಲ ಕಡೆ ನೋಡ್ತಿರ್ತೀವಿ, ನಡೆದಾಡೋ ಜಾಗದಲ್ಲಿ ನೋಡ್ತಿರ್ತೀವಿ, ಪ್ರತಿಯೊಂದು ಕಡೆ ಬೆಳ್ಕೊಂಡಿರುತ್ತೆ. ಇದನ್ನ ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ಮತ್ತು ವೈದ್ಯಕೀಯವಾಗಿ ಸಾಕಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಮೊದಲಿಗೆ ನೋಡೋದಾದ್ರೆ ಆಧ್ಯಾತ್ಮಿಕವಾಗಿ ಯಾವ ರೀತಿ ಮಹತ್ವ ಪಡ್ಕೊಂಡಿದೆ? ಸಾಮಾನ್ಯವಾಗಿ ಹೇಳುವಂಥದ್ದಿದೆ, ಒಂದು ತೃಣ ಮಾತ್ರವನ್ನು ಸಹ ನಾವು ಅವಮಾನ ಮಾಡಬಾರ್ದು ಅಥವಾ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಅಂದರೆ ತೃಣ ಅನ್ನುವಂಥದ್ದು ಈ ಹುಲ್ಲು. ಒಂದು ಹುಲ್ಲು ಕಡ್ಡಿಗೂ ಸಹ ಬೆಲೆಯನ್ನು ಕಟ್ಟಬೇಕಾದ್ರೆ ಅದನ್ನು ಕೆಳಮಟ್ಟದ್ದು ಅಂತ ಯೋಚನೆ ಮಾಡಬಾರ್ದಂತೆ. ನೋಡಲಿಕ್ಕೆ ಹುಲ್ಲು ಅಂತಿದ್ರೂ ಸಹ ಹುಲ್ಲಿಗಿಂತಲೂ ಬಹಳಷ್ಟು ಮಿಗಿಲಾಗಿರ್ತಕ್ಕಂಥ ಔಷಧ ಗುಣಗಳಿದೆ, ಅಧ್ಯಾತ್ಮ ಗುಣಗಳಿದೆ, ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದು ಗರಿಕೆ ಹುಲ್ಲು. ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದಿದೆ, ನಾವು ಯಾವುದೇ ವ್ಯಕ್ತಿಗಳಾಗಿರಲಿ ತಕ್ಕ ಮಟ್ಟಿದಾದರೂ ಸ್ವಾಭಿಮಾನ ಅಂತ ಬಳಸ್ಕೊಂಡು ಆ ಸ್ವಾಭಿಮಾನದ ಜೊತೆಯಲ್ಲಿ ನಮ್ಮದೇ ಆದಂತಹ ಪ್ರಾಮಾಣಿಕತೆ, ನಮ್ಮದೇ ಆದಂತಹ ಧರ್ಮನಿಷ್ಠೆ ಇತ್ತು ಅಂತಂದರೆ ನಾವು ಈ ಸಮಾಜದಲ್ಲಿ ಯಾರಿಗೂ ತಲೆ ತಗ್ಗಿಸ್ಬೇಕಾದ ಅಗತ್ಯ ಇಲ್ಲ ಅಲ್ವಾ. ಒಂದು ನಮ್ಮ ನಡತೆಯಲ್ಲಿ ಸಾಮಾನ್ಯವಾಗಿ ಮನುಷ್ಯ ಅನ್ನುವಂಥ ತಪ್ಪೋದು ಗಿಪ್ಪೋದು ಅಥವಾ ಏನೊಂದು ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮತನವನ್ನು ನಾವು ಮಾಡಿಕೊಂಡು ಬೆಳೆಸ್ಕೊಂಡು ಬಂದ್ವಿ ಅಂತಂದರೆ ಗರಿಕೆ ಹುಲ್ಲು ಹೇಳ್ಕೊಟ್ಟಿರ್ತಕ್ಕಂಥ ಪಾಠಕ್ಕೆ ಸರಿಸಮಾನವಾಗಿ ತೂಗಿಸ್ಕೊಂಡಿವಿ ಅಂತ ಅರ್ಥ. ಸಾಮಾನ್ಯವಾಗಿ ನೀವು ಯೋಚನೆ ಮಾಡಿ ನೋಡಿ, ಎಂತೆಂಥ ದೊಡ್ಡ ಮರಗಳು ಯುಟಿಲೈಸ್ ಆಗುವಂಥದ್ದೇ ಇರೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಗರಿಕೆ ಹುಲ್ಲು ಮಾತ್ರ ಉಪಯೋಗಕ್ಕೆ ಬಾರದೇ ಇರುವಂಥದ್ದೇ ಇಲ್ಲ. ಪ್ರತಿ ಒಂದು ಪ್ರಾಣಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಒಂದು ಆಹಾರ ಅಂತಂದರೆ ಗರಿಕೆ ಹುಲ್ಲು. ಈ ಹಸುವಿಗಾಗಲಿ ಕುದುರೆಗಾಗಲಿ ಸಾಮಾನ್ಯವಾಗಿ ಎಂಥ ಬೇಕಾದ್ರೆ ತಿನ್ನುವಂಥದ್ದು ಕತ್ತೆ, ಅದಕ್ಕೂ ಸಮೇತ ಗರಿಕೆ ಹುಲ್ಲು ಅಂದರೆ ಇಷ್ಟ ಅಂತೆ. ಹಾಗೆ ಈ ಪ್ರಾಣಿಗಳಿಗಲ್ಲದೆ ಅತಿಯಾಗಿ ಇಷ್ಟಪಡ್ತಕ್ಕಂಥದ್ದು ಗರಿಕೆ ಹುಲ್ಲನ್ನು ಯಾವ ಪ್ರಾಣಿ ಅಂತಂದರೆ ಆನೆ. ಹಾಗಾಗಿ ಗಣಪತಿಗೆ ಮಾತ್ರ ಗರಿಕೆ ಹುಲ್ಲನ್ನು ಕೊಡಲೇಬೇಕು ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಗರಿಕೆ ಹುಲ್ಲನ್ನು ಅರ್ಪಿಸೋದು ಅಂತ ಬಂದರೆ ಆನೆಗೆ ಇಷ್ಟ ಆಗುತ್ತೆ ಅಂತ ಏನಾದರೂ ಗಣಪತಿಗೆ ಅದು ಮುಖ್ಯವಾಗಿರ್ತಾರೆ? ಹೌದೌದು, ಅದು ಮೂರು ಕಾರಣ ಇದೆ. ಒಂದು ಆಧ್ಯಾತ್ಮಿಕವಾಗಿ, ಇನ್ನೊಂದು ಆದಿಭೌತಿಕವಾಗಿ, ಇನ್ನೊಂದು ಆದಿದೈವಿಕವಾಗಿ. ಆಧ್ಯಾತ್ಮಿಕವಾಗಿ ಏನು ಅಂತಂದರೆ, ಈಗ ನಾನು ಹೇಳಿದ್ನಲ್ಲ, ಒಂದು ತೃಣ ಅನ್ನುವಂಥದ್ದು ಇದ್ದರೂ ಸಮೇತ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವಿಘ್ನೇಶ್ವರನಿಗೆ ಅರ್ಪಣೆ ಆಗ್ತಕ್ಕಂಥದ್ದು ಅಂತ. ಅಂದರೆ ನಾವು ಎಷ್ಟೇ ಚಿಕ್ಕವರಾಗಿರಲಿ ನಮ್ಮಲ್ಲಿ ದೊಡ್ಡತನವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ದೊಡ್ಡತನ ಅಂತಂದ್ರೇನು ಆಡಂಬರ ಅಂತಲ್ಲ, ನಮ್ಮಲ್ಲಿ ಆ ವ್ಯಕ್ತಿತ್ವಕ್ಕೆ ತೂಕವನ್ನು ಕೊಡಬೇಕಂತೆ. ದೇಹಕ್ಕೆ ತೂಕ ಕೊಟ್ಕೊಂಡು ಪ್ರಯೋಜನಕ್ಕಿಲ್ಲ. ಅದನ್ನು ಈ ಆಧ್ಯಾತ್ಮಿಕವಾಗಿ ತಾತ್ವಿಕವಾಗಿ ತಂದುಕೊಟ್ಟು ಗಣಪತಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಆದಿ ಭೌತಿಕವಾಗಿ ಯೋಚನೆ ಮಾಡಬೇಕಾದ್ರೆ ಆನೆಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಆಹಾರ, ಆನೆಯ ಮುಖದವನಿಗೂ ಸಹ ಅದೇ ಇಷ್ಟವಾಗಿರಲಿ ಅಂಥೇಳಿ ಗರಿಕೆ ಹುಲ್ಲನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಆದಿದೈವಿಕವಾಗಿ, ಅಂದರೆ ಗರಿಕೆ ಪ್ರಿಯನಾಗಿದ್ದರೂ ಸಮೇತ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿ ವಿದ್ಯೆಯನ್ನು ಕೊಡ್ತಕ್ಕಂಥವನು ಅಂತ, ವಿದ್ಯಾ ಗಣಪತಿ ಅಂತ ಹೇಳ್ತಕ್ಕಂಥದ್ದು. ಆ ವಿದ್ಯೆ ಹೇಗೆ, ನಾನು ಎಷ್ಟೇ ಕಡಿಮೆ ಮಟ್ಟಕ್ಕೆ ವಿದ್ಯೆ ನನ್ನ ಅರ್ಹತೆಗೆ ತಕ್ಕಂತೆ ನನ್ನಲ್ಲಿ ಬೆಳವಣಿಗೆ ಆದರೂ ಸಮೇತ ಮತ್ತಷ್ಟು ಕಲಿಬೇಕು. ಒಂದು ವಿದ್ಯೆಯಲ್ಲಿ ಪರಿಣಿತರಾದರೆ ಸಾಲದು, ಎಷ್ಟೋ ರೀತಿಯಾದಂಥ ವಿದ್ಯೆಗಳಿದೆ. ಪ್ರತಿಯೊಬ್ಬನನ್ನೂ ಗೌರವಿಸಬೇಕಂತೆ. ಯಾಕೆಂತಂದರೆ ಅವನಲ್ಲಿ ಏನೋ ಒಂದು ವಿದ್ಯೆ ಇದೆ, ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ವಿದ್ಯೆ ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವನಲ್ಲಿರೋ ವಿದ್ಯೆ ನನಗೆ ಅವನು ಸರ್ವೇ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು. ಒಬ್ಬ ರೈತನೇ ಆಗಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಉಳುಮೆ ಮಾಡೋದು ಗೊತ್ತಿದೆಯಾ ಅವನಿಗೆ ಅಟ್ಲೀಸ್ಟ್? ನನಗದು ಗೊತ್ತಿಲ್ವಲ್ಲ. ಆದ್ದರಿಂದ ನಾನು ಅವನು ಸರಿಸಮಾನೆ ಅಂತ ನಾವು ತಿಳ್ಕೊಬೇಕಂತೆ. ಅದೇ ರೀತಿಯಾಗಿ ಆ ವಿದ್ಯೆ, ಯಾವುದೇ ಈ ವಿದ್ಯೆ ಇರಲಿ, ಅದನ್ನು ಕತ್ತರಿಸಿದಷ್ಟು ಮತ್ತಷ್ಟು ಬೆಳವಣಿಗೆ ಆಗುವಂಥದ್ದು ಇರಬೇಕು. ನೀವು ಗರಿಕೆ ಹುಲ್ಲನ್ನು ಕತ್ತರಿಸಿ ನೋಡಿ, ಎಷ್ಟು ತೆಗೆದ್ರೂ ಮತ್ತೆ ಬರ್ತಾ ಇರ್ತದೆ. ನೀವು ಕ್ಲೀನ್ ಮಾಡಿ 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 ಸಾಕಾಗಿ ಹೋಗುತ್ತೆ. ಅಂತೂ ಗರಿಕೆ ಹುಲ್ಲನ್ನು ನಾಶ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ವಿದ್ಯೆಯೂ ಸಹ ನಾಶವಾಗದೇ ಇರೋಷ್ಟು ವಿದ್ಯೆ ನನ್ನ ತಲೆಗೆ ಬರಬೇಕು ಅಂತ ಹೇಳಿ ವಿದ್ಯಾಗಣಪತಿಯಲ್ಲಿ ಆ ಗರಿಕೆಯನ್ನು ಅರ್ಪಿಸಿ ಕೊಡಬೇಕಂತೆ. ಅದು 21 ಗರಿಕೆಯನ್ನು ಕೊಡಬೇಕು ಅಂತಿದೆ. 21 ಗರಿಕೆ ಯಾಕೆಂತಂದರೆ 21 ತತ್ವಗಳ ಅಧಿಪತಿ ಗಣಪತಿ. 5 ಮಹಾಭೂತ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ತನ್ಮಾತ್ರ, 1 ಮನಸ್ಸು, ಅಲ್ಲಿ 21 ಆಯಿತು. ಈ 21 ತತ್ವಗಳಿಗೂ ಒಂದೊಂದು ಗರಿಕೆಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಒಂದು. ಇನ್ನೊಂದು ಗರಿಕೆಗೆ
ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಇದೆ. ಏನಂತಂದರೆ ಈ ನೆಗೆಟಿವ್ ವೈಬ್ರೇಷನ್ಸ್ಗಳನ್ನು ವಾಪಸ್ ರೀಎಮಿಟ್ ಮಾಡುತ್ತೆ. ಜೊತೆಯಲ್ಲಿ ಈ ಏನು ವಿಷ ಕಿರಣಗಳು ಅಂತ ಏನು ಹೇಳ್ತೀವಿ ಅಥವಾ ಸೂರ್ಯನಿಂದ ಬಿಡುಗಡೆ ಆಗ್ಬೋದಾದಂತಹ ವಿಕಿರಣಗಳನ್ನು ವಾಪಸ್ ಕಳಿಸ್ತಕ್ಕಂಥ ಶಕ್ತಿ ಈ ಗರಿಕೆಗಿದೆಯಂತೆ. ಆದ್ದರಿಂದ ಸೂರ್ಯಗ್ರಹಣ ಸಂದರ್ಭದಲ್ಲಿ ಹಾಲಿಗೆ, ಮೊಸರಿಗೆ, ಅನ್ನಕ್ಕೆ, ಸಾರಿಗೆ ಇಲ್ಲೆಲ್ಲ ಒಂದು ಗರಿಕೆ ಹುಲ್ಲನ್ನು ಇಡೋದು. ಕೆಲವು ಕಡೆ ತುಳಸಿ ಎಲೆನೆಲ್ಲ ಇಡ್ತಾರೆ, ಆದರೆ ಕೆಲವರೆಲ್ಲ ಗರಿಕೆ ಹುಲ್ಲನ್ನು ಇಡ್ತಾರೆ. ಅಂದರೆ ತನ್ನ ಕೆಪಾಸಿಟಿಗೆ ತಕ್ಕಂತೆ ಅಷ್ಟು ಆ ರೇಸ್ಗಳು ಬಾರದೇ ಇರುವಾಗಿ ವಾಪಸ್ ಕಳಿಸ್ತಕ್ಕಂಥದ್ದಿದೆ. ಇದು ವಿಘ್ನೇಶ್ವರನ ಹತ್ರ ಇಟ್ಟಾಗ ಆ ಒಂದು ಪ್ರಭೆ ಆ ವಿಘ್ನೇಶ್ವರನಲ್ಲಿ ಬರಬೇಕು ಅನ್ನುವಂಥದ್ದು. ಇನ್ನು ಗ್ರಹಗಳು, ನವಗ್ರಹಗಳು ಒಂದೊಂದು ವೃಕ್ಷಗಳಲ್ಲಿ, ಒಂದೊಂದು ಸಸ್ಯಗಳಲ್ಲಿ ಅವು ವಾಸ ಮಾಡ್ತವೆ, ಅವು ಇರ್ತವೆ. ಅಂದರೆ ಆ ಗ್ರಹಗಳ ತರಂಗಗಳು ಆ ಗಿಡಗಳಲ್ಲಿ ಇರ್ತದೆ ಅಂತ. ಉದಾಹರಣೆಗೆ ಶನಿ ಗ್ರಹಕ್ಕೆ ಶಮಿ ವೃಕ್ಷ, ಬನ್ನಿ ಗಿಡ ಅಂಥೇಳಿ, ಮಂಗಳನಿಗೆ ಕದಿರ ಅಂಥೇಳಿ, ಹಾಗೆ ಶುಕ್ರನಿಗೆ ಅತ್ತಿ ಮರ ಅಂತ ಇದೆ ಒಂದೊಂದು ಗ್ರಹಗಳಿಗೆ. ಅರಳಿ ಮರ ಗುರು ಗ್ರಹಕ್ಕೆ. ಅದೇ ರೀತಿಯಾಗಿ ಈ ರಾಹು ಕೇತುವಿನಲ್ಲಿ ಏನು ಮಾಡ್ತೀವಿ, ದರ್ಬೆ ಮತ್ತು ಈ ದೂರ್ವನನ್ನು ಇಡ್ತೀವಿ. ಅದರೊಳಗೂ ಸಮೇತ ಈ ಕೇತುವಿಗೆ ಯಾವುದಾದ್ರೂ ಅರ್ಪಣೆ ಮಾಡಬೇಕು ಅಂತ ಕಂಡಾಗ ದರ್ಬೆಯನ್ನಾಗಲಿ, ರಾಹುವಿಗೆ ಅರ್ಪಣೆ ಮಾಡಬೇಕು ಅಂತಂದಾಗ ಈ ದೂರ್ವವನ್ನು ಇಡ್ತಕ್ಕಂಥದ್ದು. ದೂರ್ವ ಅನ್ನುವಂಥದ್ದು ಈ ಗರಿಕೆಗೆ ಇನ್ನೊಂದು ಹೆಸರು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಪ್ರತಿದಿನ ನೋಡ್ತಾ ಇರ್ತೀವಿ, ಎಲ್ಲಂದ್ರೆ ಅಲ್ಲಿ ಬೆಳ್ಕೊಂಡಿರುತ್ತೆ. ನಿಜವಾಗಿಯೂ ಗರಿಕೆ ಹುಲಿಗೆ ಇಷ್ಟೊಂದು ಮಹತ್ವ ಇದೆಯಾ ಅಂತ ಕೇಳಿದ್ರೇ ಆಶ್ಚರ್ಯ ಆಗುತ್ತೆ. ವೈದ್ಯಕೀಯವಾಗೂ ಕೂಡ ಈ ಗರಿಕೆ ಹುಲಿಗೆ ಸಾಕಷ್ಟು ಮಹತ್ವ ಇದೆ. ಅದ್ರ ಬಗ್ಗೆ ತಿಳ್ಕೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.